ಸಮಸ್ಯೆ ಅಂದರೆ ಈಗ ಈ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾನರಿ ಪವರ್ ಕೊಟ್ಬಿಟ್ಟಿದೆ ಕಾನೂನು. ಸುಮ್ಮನೆ ತೊಂದರೆ ಕೊಡ್ತಾರೆ, ಜೊತೆಗೆ ಇರ್ತಾರೆ. ನನ್ನ ಗಂಡ ಹೊಡೆದ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಮಾಡ್ತಾರೆ. ಅದು ಯಾವ ರೀತಿ ಆ ಮಟ್ಟಕ್ಕಿದೆ ಅಂದರೆ ಗಂಡಸರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಕೈಲಿ ಆಗಲ್ಲ, ತಮ್ಮ ಸೀರಿಯಸ್ ಆಗಿದೆ ಸರ್ ಅದು. ಹ್ಞೂ ಸರ್, ಇಲ್ಲೇ ಜಯನಗರಲ್ಲಿದೆ ಅದು ಆಫೀಸು. ಸೊ ಅವಳಿಗೆ ಅವನ ಮೇಲೂ ಇಷ್ಟ ಆಯ್ತು. ಅವಳೇನ್ ಮಾಡ್ತಾಳೆ, ಇವ್ನು ಬಿಡ್ಬೇಕಲ್ಲ, ಇವ್ನು ಡೈವರ್ಸ್ ಕೊಡಲ್ಲ ಅಂದ್ರೆ ಸೊ ಇವನ್ ಏನ್ ಮಾಡ್ತಾನೆ, ನಂಗೆ ತೊಂದರೆ ಕೊಡ್ತಾನೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡು. ಆಮೇಲಿಂದ ಕೆಟ್ಟ ಮಾತು ಬೈಯೋದು, ಅವ್ರ ಅಪ್ಪ ಅಮ್ಮನ ಜೊತೆ ಇರಬಾರ್ದು, ನಾನು ಸಪ್ರೇಟ್ ಆಗಿರೋನು ಒಂಥರ ಟಾರ್ಚರ್ ಕೊಟ್ಟು ಕಡೆಗೆ ಅವ್ನು ಏನಾದ್ರು ಮಾಡಿ ಓಡಾಡ್ಬಿಡ್ಬೇಕು, ಬಿಟ್ಟು ಇಲ್ಲ ಏನಾರು ಮಾಡ್ಕೊಂಡ್ಬಿಡ್ಬೇಕು. ಈ ತರದ್ದು ಟ್ರೆಂಡ್ ತುಂಬಾ ನಡೀತಾ ಇದೆ ಇವತ್ತು. ಈ ಜಯ ಜನಾರ್ದನ ಹಾಡು ಕೇಳಿದ್ರಲ್ಲ, ಹೌದು, ಅದ್ ನನ್ನ ಮಗಳೇ ಹಾಡಿರೋದು. ಅವಳು ಇವಾಗ ಇದ್ರಲ್ಲಿದ್ದಾಳೆ, ಸ್ಟೇಟ್ಸ್ ಅಲ್ಲಿದ್ದಾಳೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಆ ಸಾಂಗ್ ತುಂಬಾ ಫೇಮಸ್ ಆಗೋಯ್ತು. ಹೌದು, ಅದೇ ಆಲ್ಬಮ್ ಅಲ್ಲಿ ಇನ್ನೊಬ್ಬ ದೊಡ್ಡ ಕಲಾವಿದ ಹಾಡಿದ್ರು. ಅವರು ತಮ್ಗೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ಆ ಹುಡುಗಿ ಸತ್ತೋಗಿದ್ದಾಳೆ ಪ್ರಚಾರ ಮಾಡ್ಬಿಟ್ಟು. ಅಲ್ಲ, ಈ ಪಾರಾಯಣದಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಏನು? ಫೈನಾನ್ಷಿಯಲ್ ಹೆಲ್ಪ್ ಏನು, ಅವ್ರ ಕನ್ವೆನ್ಸ್ ಅಷ್ಟೇ ತಗೊಳ್ಳೋದು, ಇನ್ನೇನು ಕೇಳಲ್ಲ. ಅವ್ರಾಗ ಅವರೇ ಕೊಟ್ರೆ ದೇ ವಿಲ್ ಟೇಕ್, ಇಲ್ಲ ಅಂದಿಲ್ಲ. ಹಣ್ಣು ಅವ್ರೇನು ಗಿಫ್ಟ್ಗಳು ಬರುತ್ತೆ, ಸೀರೆಗಳು ಬಂದಿದೆ ಅವಳಿಗೆ. ಇನ್ನು 2 ವರ್ಷಕ್ಕೆ ಬೇಡ ಸೀರೆ ಅಷ್ಟು ಹಾಕಿ. ಸಮಸ್ಯೆ ಆಯ್ತಾ? ಸಮಸ್ಯೆ ಅಂದರೆ ಈಗ ಈ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾನರಿ ಪವರ್ ಕೊಟ್ಬಿಟ್ಟಿದೆ ಕಾನೂನು. ಸುಮ್ಮನೆ ತೊಂದರೆ ಕೊಡ್ತಾರೆ, ಜೊತೆಗೆ ಇರ್ತಾರೆ. ನನ್ನ ಗಂಡ ಹೊಡೆದ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಮಾಡ್ತಾರೆ. ಅದು ಯಾವ ರೀತಿ ಆ ಮಟ್ಟಕ್ಕಿದೆ ಅಂದರೆ ಗಂಡಸರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಇವಾಗ. ಅವ್ರ ಕೈಲಿ ಆಗಲ್ಲ, ತಮ್ಮ ಸೀರಿಯಸ್ ಆಗಿದೆ ಸರ್ ಅದು. ಹ್ಞೂ ಸರ್, ಇಲ್ಲೇ ಜಯನಗರಲ್ಲಿದೆ ಅದು ಆಫೀಸು. ನಾನು ಹೋಗಿದ್ದೆ. ಸಂಘ ಇದೆ ಅದು. ಏನದು, ಏನು ಹೆಸರು? ಇವರು ಏನ್ ಮಾಡ್ತಾರೆ, ಈ ಸಹಾಯಕ ಪುರುಷ ಸಂಘ, ಹಂಗೇನೋ ಹೆಸರಿಟ್ಟಿಲ್ಲ ಅವರು. ಬಟ್ ಏನಾಗಿದೆ, ಈಗ ಇಬ್ರು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಇಬ್ರು ಮದುವೆ ಆಗಿರ್ತಾರೆ. ಈಗ ನಡೀತಾ ಇರೋ ಟ್ರೆಂಡ್. ಸೊ ಅವಳಿಗೆ ಅವನ ಮೇಲೂ ಇಷ್ಟ ಆಯ್ತು. ಅವಳೇನ್ ಮಾಡ್ತಾಳೆ, ಇವ್ನು ಬಿಡ್ಬೇಕಲ್ಲ, ಇವ್ನು ಡೈವರ್ಸ್ ಕೊಡಲ್ಲ ಅಂದ್ರೆ ಸೊ ಇವನ್ ಏನ್ ಮಾಡ್ತಾನೆ, ನಂಗೆ ತೊಂದರೆ ಕೊಡ್ತಾನೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡೋದು. 1 ಸತಿ ಕೊಡೋದು, 2 ಸತಿ ಕೊಡೋದು. ಆಮೇಲಿಂದ ಕೆಟ್ಟ ಮಾತು ಬೈಯೋದು, ಅವ್ರ ಅಪ್ಪ ಅಮ್ಮನ ಜೊತೆ ಇರಬಾರ್ದು, ನಾನು ಸಪ್ರೇಟ್ ಆಗಿರೋದು ಒಂಥರ ಟಾರ್ಚರ್ ಕೊಟ್ಟು ಕಡೆಗೆ ಅವ್ನು ಏನಾರು ಮಾಡಿ ಓಡಾಡ್ಬಿಡ್ಬೇಕು, ಬಿಟ್ಟು ಇಲ್ಲ ಏನಾರು ಮಾಡ್ಕೊಂಡ್ಬಿಡ್ಬೇಕು. ಈ ಥರದ್ದು ಟ್ರೆಂಡ್ ತುಂಬ ನಡೀತಾ ಇದೆ ಇವತ್ತು. ಅದು ಫುಲ್ ಫ್ಲೆಜ್ ಅಲ್ಲಿ ಫ್ಯಾಮಿಲಿ ಕೋರ್ಟಿಗೆ ಬಂದರೆ 9 ಕೋರ್ಟ್ ಇದೆ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ನಿಮಗೆ. ಆ ಮಟ್ಟಿಗೆ ಡೈವರ್ಸ್ ಆಯ್ತಾ? ಡೈವರ್ಸ್ ಆಯ್ತು ಸರ್, ಕೋರ್ಟಿಗೆ ಹೋಗಿ ಕೋರ್ಟ್ಗೆ ಹೋಗಾಯ್ತು. ಅವ್ರು ಒಪ್ಕೊಂಡ್ಬಿಟ್ರು. ಮ್ಯೂಚುವಲ್ ಕನ್ಸೆಂಟ್. ಮಕ್ಕಳಿದ್ದೀರಾ? 3 ಗಂಡು ಮಕ್ಕಳು ಅವಳ ಜೊತೆ ಇದ್ದಾರೆ. ನಾನು ಇವಳಿಗೆ ಒಂದು ಮಗು ಇತ್ತು. ಈ ಜಯ ಜನಾರ್ದನ ಹಾಡು ಕೇಳಿದ್ರಲ್ಲ, ಹೌದು, ಅದ್ ನನ್ನ ಮಗಳೇ ಹಾಡಿರೋದು. ಅವಳು ಇವಾಗ ಇದ್ರಲ್ಲಿದ್ದಾಳೆ, ಸ್ಟೇಟ್ಸ್ ಅಲ್ಲಿದ್ದಾಳೆ. ಎಸ್ ಸರ್, ಹೌದು. ಅದೇನಾಗೋಯ್ತು, ಇವಳು ಗೌತಮಿ ಅಂತ. ಅದೇನಾಗೋಯ್ತು, ಆ ಸಾಂಗ್ ತುಂಬಾ ಫೇಮಸ್ ಆಗೋಯ್ತು. ಹೌದು, ಅದೇ ಆಲ್ಬಮ್ ಅಲ್ಲಿ ಇನ್ನೊಬ್ಬ ದೊಡ್ಡ ಕಲಾವಿದ ಹಾಡಿದ್ರು. ಅವರು ತಮ್ಗೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ಆ ಹುಡುಗಿ ಸತ್ತೋಗಿದ್ದಾಳೆ ಪ್ರಚಾರ ಮಾಡ್ಬಿಟ್ಟಿದ್ರು. ಅದು ಆಮೇಲೆ ಏನಾಯ್ತು, ಯಾರೋ ಒಂದ್ಸತಿ ಈ ನರೇಂದ್ರ ಶರ್ಮಾ ಡುಮ್ಮ ಜ್ಯೋತಿಷ ಹೇಳ್ತಾನೆ, ಈ ಸಾಂಗ್ ಹಾಕ್ಬಿಟ್ಟು ಆ ಮಗು ಎಷ್ಟು ಮುದ್ದಾಗಾಡಿದೆ ನೋಡಿ, ಅದಿಲ್ಲ ಅದ್ರ ಆತ್ಮಕ್ಕೆ ಶಾಂತಿ ಕೊರೋಣ ಅನ್ಬಿಟ್ಟ. ಸರಿ, ನಾನು ಏನಪ್ಪ ಹಿಂಗ್ ಮಾಡ್ಬಿಟ್ಟು ನನ್ನ ಹೆಂಡತಿ ಫೋನ್ ಮಾಡಿ ಒಳೋ ಅಂತ ಹತ್ಲು. ನಾನು ಉಮೇಶ್ ಪಣ್ಕರ್ಗೆ ಫೋನ್ ಮಾಡಿದೆ. ಸರ್ ನೋಡಿ ಸರ್, ಹಿಂಗೆ ಮಾಡ್ತಾ ಇದ್ದಾನೆ, ಅದೇ ಪ್ರೆಸಿಡೆಂಟ್ ನೀವು ನಿರ್ಮಾಪಕ ಸಂಘ. ಅವ್ರಿಗೆ ಹೇಳಿದಾಗ 1 ನಿಮಿಷ ಇರು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ವೀರೇಶ್ ಅಂತಿದ್ದಾರಲ್ಲ, ಸುವರ್ಣ 24/7, ಅವ್ರ ಹತ್ರ ಮಾತಾಡಿ ಅವ್ರು ನನಗೆ ಫೋನ್ ಮಾಡಿದ್ರು. ಆಯಿತು, ನೀನು ಡೀಟೇಲ್ಸ್ ಕಳಿಸೋದು. ಆಮೇಲಿಂದ ಡೀಟೇಲ್ ಕಳಿಸಿದ್ವಿ. ಒಂದು ಲೈವ್ ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಗೌತಮಿ ಈಸ್ ಅಲೈವ್ ಅಂತ ಸಾಂಗ್ ಹಾಕಿ ಅದು ಒಂದು ಪ್ರೋಗ್ರಾಮೇ ಬಂದ್ಬಿಡ್ತು. ನೀವು ಇವತ್ತಿಗೂ ಜಯ ಜನಾರ್ದನ ಇಂಟರ್ವ್ಯೂ ಅಂತ ಹಾಕಿ ಯೂಟ್ಯೂಬಲ್ಲಿ ಬರುತ್ತದು. ಜಯ ಜನಾರ್ದನ ಇಂಟರ್ವ್ಯೂ ಹಾಕಿದ್ರೆ ಅದು ಬರುತ್ತೆ. ಅದು ಬಂದ್ಮೇಲೆ ಅವಳು 1-2 ಸಿನಿಮಾದ ಅವಕಾಶ ಸಿಕ್ತು, 2 ಸೀರಿಯಲ್ ಆ್ಯಕ್ಟ್ ಮಾಡಿದ್ಲು, ಆಮೇಲೆ ಹಾಡಿದ್ಲು. ಇದು ಅಮೆರಿಕಲ್ಲಿ ಅವಳು ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ಲು, ಅಲ್ಲಿ ಸೀಟ್ ಸಿಕ್ತು, ಅಲ್ಲಿ ಹೋಗ್ಬಿಟ್ಲು. ಇಲ್ಲದೆ ಇದ್ರೆ ಇಲ್ಲಿ ಇಷ್ಟೊತ್ತಿಗೆ ತುಂಬಾ ಅಮೆರಿಕಲ್ಲಿದ್ದಾಳೆ, ಪೆನ್ಸಿಲ್ವೇನಿಯಾ ಅಲ್ಲಿ ಅಲ್ಲಿದ್ದಾಳೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳು ಗಂಡನೂ ಅಲ್ಲೇ ವರ್ಕ್ ಮಾಡ್ತಾನೆ, ಸುಧಾಂಶ್ ಅಂತ ನನ್ನ ಹಳ್ಳಿನ ಹೆಸರು. ಸೊ ದೇ ಆರ್ ವೆಲ್ ಸೆಟಲ್ಡ್ ನಾವು.
ಇಲ್ಲಿ ಒಂದ್ಸತಿ ಅಮೇರಿಕಾಗ ಹೋದ್ರೆ ವಾಪಸ್ ಬರಲ್ಲ ಸರ್. ಅದಂದು ಅದೇನು ನೀವು ಹೋಗಿದ್ದೀಯ? ನಾ ಹೋಗಿದ್ದೆ, ಒಂದು 2 months ಅಲ್ಲಿದ್ದೆ ಸರ್. ಇನ್ನು ಹೋಗಿ ಸ್ಟೂಡೆಂಟ್ ಸರ್ ಅವರು, ಒಂದು ತಿಂಗಳಾಗಿಲ್ಲ ಪಾಸ್ಪೋರ್ಟ್ ಮಾಡಿಸು. ನನ್ನ ಪಾಸ್ಪೋರ್ಟು ಹಳೆದು ಲ್ಯಾಪ್ಸ್ ಆಗಿತ್ತು. ಸರಿ ಹೋದೆ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದೆ. ಎಲ್ಲ ಕಡೆ ಅದು ಮುಂಚೆ ಪಾಸ್ಪೋರ್ಟ್ ಗೊತ್ತಲ್ಲ, ಅವರ್ಸ್ಟಿಗೆ ಎಲ್ಲ ಕಾಯ್ಬೇಕು. ಕಡೆಗೆ ಒಂದು ಕಡೆ ಬಂತು, ಅಲ್ರಿ ಇಲ್ಲಿ ಬೇರೆ NTS ಇದೆ, ಇಲ್ಲಿ ಯಾವುದೋ ಕೊಟ್ಟಿದ್ದು ಸರ್, ಡೈವರ್ಸ್ ಆಗಿದೆ, ತಗೊಂಬನ್ನಿ. ತಿರ್ಗಾ ಹೋಗಿ ಫ್ಯಾಮಿಲಿ ಕೊಡ್ಬೋದು ಅಪ್ಲೈ ಮಾಡಿ ತಂದು ಕೊಟ್ಟೆ ಸರ್. ಇವ್ರ ಮದುವೆ ಆಗಿದೆ ಸರ್ ದೇವಸ್ಥಾನದಲ್ಲಿ, ರಿಜಿಸ್ಟರ್ ಮಾಡಿ ತಗೊಂಬ. ತಿರ್ಗಾ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡು ತಂದು ಕೊಟ್ಟು, ಆಮೇಲೆ ಇನ್ನೊಂದು ಸಮಸ್ಯೆ ಅವ್ರದ್ದು. ನಾನು ಹುಟ್ಟಿದ್ದು ಬಳ್ಳಾರಿಲಿ, ನಮ್ಮಮ್ಮ ಬಳ್ಳಾರಿ ಪಕ್ಕದ ಹಳ್ಳಿಲಿ ಬಂದಿದ್ದು. ಹುಟ್ಟಿದ್ದು ಬಳ್ಳಾರಿಲಿ, ಬೆಂಗಳೂರಲ್ಲಿ ಬರ್ಬಿಡೋಣ ಏಜೆಂಟ್. ಅದಕ್ಕೊಂದು ಫೈನ್ ಕಟ್ಟಿ ಎಲ್ಲ ಆಗಿ ಕಡೆಗೆ ಬಂದ ತಕ್ಷಣ ಅವಳು ಅಲ್ಲಿಂದ ಡೀಟೇಲ್ ಕಳಿಸಿದ್ಲು. ಅದೋಗಿ ವೀಸಾಗಿ ಅಪ್ಲೈ ಮಾಡಿದ್ವಿ ಎಂಬೆಸ್ಸಿಗೆ ಚೆನ್ನೈಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಯೂಶಲಿ ಅಮೆರಿಕನ್ ಚೆನ್ನೈ MNC ಕೊಡಲ್ಲ, ಇಂಡಿಯನ್ಸ್ ಕಂಡ್ರೆ ಆಗಲ್ಲ ಅವ್ರಿಗೆ. ಒಬ್ಬ ಲೇಡಿ ಇದ್ದಾಳೆ, ಅವಳ ಮುಂದೆ ಬಂದಂತ ಆಗೋದೇ ಅಲ್ಲ. ನನ್ನ ಏನೋ ಅವಳ ಮುಂದೆನೇ ಬಂತು. ನನ್ನ ವೈಫ್ ಹೋದ್ವಿ. ನಾನು ಹುಟ್ಟಿರೋದೇನೋ 1st January, ಅವ್ರಿಗೆ ಅದು ನ್ಯೂ ಇಯರ್. ಅವಳು ಹೂ ಇಸ್ ಬಾರ್ನ್ ಆನ್ 1st January? ಮೀ ಮೇಡಮ್. ಸೊ ಯು ಆರ್ ರಿಟರ್ನ್, ಯು ಆರ್ ಸಿನಿ ಆರ್ಟಿಸ್ಟ್? ಎಸ್ ಮೇಡಮ್. ಯು ಆರ್ ಸೆಲೆಬ್ರಿಟಿ? ಐ ಡೋಂಟ್ ಸೇ ದಟ್, ಐ ಆಮ್ ಎ ಸಿನಿ ಆರ್ಟಿಸ್ಟ್ ಅಂತ. ನಾನು ವೆರಿ ಗುಡ್ ಏನು ಕ್ವಶನ್ ಕೇಳಲ್ಲ, ಅಪ್ರೂವ್ ಮಾಡ್ಬಿಟ್ಲು. ನನ್ನ ಹೆಂಡತಿ ಅಲ್ರಿ, ಅವ್ರ ಮುಂದೆ ಬರೋದೇ ಇಲ್ಲ, ನಿನ್ಗೆ ಕೊಟ್ಟರು ಸೆಲೆಬ್ರಿಟಿ ಇಲ್ಲಮ್ಮ, ನಾನು ಏನು ಮಾಡಲಿ. ಅವಳು ಅದು 1st January ಅಲ್ಲ, ಅದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಸೊ ಈಗಿನವರು ಈಗ ನನ್ನ ವೈಫ್ದು ಒಂದು ಪಾರಾಯಣದ ಗ್ರೂಪ್ ಇದೆ, ಹೆಸರಲ್ಲಿ ರೂಪ ಅಂತ. ಬರೀ ರೂಪ. ಸರಿ, ಅದು ಅವಳದೇನಾಗಿತ್ತು, ಮಗಳು ಊರಿಗೆ ಹೋಗ್ಬಿಟ್ಲಲ್ಲ, ಅಮೆರಿಕಾಗೆ ಹೋಗ್ಬಿಟ್ಲು, ಬರಲ್ಲ. ಸರಿ, ಇವಳು ಒಬ್ಬಳೇ ಇರ್ತೀನಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಇವಳೇನು ಮಾಡಿದ್ಲು, ಶಿ ಸ್ಟಾರ್ಟೆಡ್ ಎ ಪಾರಾಯಣ. ಅಂದರೆ ಏನು, ಯಾರಿಗಾರು ಮನೇಲಿ ಪಾರಾಯಣ ಮಾಡಬೇಕು ಅಂದ್ರೆ ಹೋಗ್ತಾರೆ. ಏನು ಪಾರಾಯಣ ಅಂದ್ರೆ ಏನು? ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಹಾಡುದಾ? ಆಮೇಲೆ ದೇವ್ರ ಬಗ್ಗೆ ಗೀತೆಗಳು ಹಾಡೋದು, ಭಕ್ತಿ ಗೀತೆಗಳನ್ನ. ಗದ್ಯ ಹೇಳ್ಲಿಕ್ಕಿದ್ಯಾ, ಮಾತು ಇದೆಯಾ, ಭಾಷಣ ಅಂತ ಏನಾದ್ರು? ಭಾಷಣ ಮಾಡಲ್ಲ, ಅವ್ರು ಬಂದು ಅವ್ರದ್ದೇನೋ ಪ್ರಾಬ್ಲಮ್ ಹೇಳ್ಕೋತಾರೆ, ಅವ್ರ ದೇವ್ರ ಮುಂದೆ ಕೂತ್ಕೊಂಡಿದ್ದೆ, ಇವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಬೇಡ್ಕೊಂಡು ಪಾರಾಯಣ ಮಾಡಿ ಬಂದ್ಬಿಡ್ತಾರೆ. ಏನು ಚಾರ್ಜ್ ಮಾಡಲ್ಲ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದು ಕನ್ವಿನ್ಸ್ ಕೊಡಬೇಕು. ಅವ್ರೇನಾದ್ರು ಪ್ರಸಾದ ಅಂತ ಕೊಟ್ರೆ ತಿನ್ಕೊಂಡು, ಅವ್ರ ಹಣ್ಣು ಕಾಯಿ ಕೊಟ್ರೆ ತರ್ತೀವಿ. ಈ ಥರ ಮಾಡ್ಕೊಂಬಂದು ಫಸ್ಟು ಬ್ರೇಕ್ ಥ್ರೂ ಬಂದಿದ್ದು ಯಾವಾಗ ಅಂದರೆ, ಪಾರಾಯಣ ಶುರು ಮಾಡಿದ್ಲು PC ಮೋಹನ್ ಅವರು, ನನ್ನ ಕ್ಲಾಸ್ಮೇಟ್. ಬಾಲ್ಮಂದ ಸ್ಕೂಲಲ್ಲಿ ನಾನು ನ್ಯಾಷನಲ್ ಅವಾರ್ಡ್ ಬಂದಾಗ ಅವರು ನನ್ನ ಜೊತೆಗೆ ಓದ್ತಾ ಇದ್ದೆ. ಅವರು ಒಂದ್ಸತಿ ಏನಾಗೋಯ್ತು, ಎಂಥ ಜೋಕ್ ಆಗುತ್ತೆ ಅನ್ನೋಕ್ಕೆ, ಅವ್ರು ಪಾದಯಾತ್ರೆ ಹೋಗ್ತಾಯಿದ್ರು. ನಾನು ನಮಸ್ಕಾರ ಸರ್ ಅಂದೆ, ಬನ್ನಿ ನಟರಾಜ್ ಅಂದರು. ಹೋದೆ, ಹೇಗಿದ್ದೀರಾ ಎಲ್ಲ ಮಾತಾಡಾಯಿತು. ನಾ 5ನೇ ಕ್ಲಾಸಲ್ಲಿ ಹೋದಾವಾಗಲೇ ಅವನಿಗೆ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ತೊಗೊಂಬಿಟ್ಟ. ಇಲ್ಲೆಲ್ಲ ಬರ್ತಾರೆ, ನಮ್ಗೆ ಆ ಪ್ರಶಸ್ತಿ ಕೊಡಿಸಿ, ಈ ಪ್ರಶಸ್ತಿ ಕೊಡಿಸಿ ಅಂತ ಅರ್ಜಿ ತೊಗೊಂಡು ಅವ್ನು ಫಾಲೋವರ್ಸ್ ಎಲ್ಲ ಜಗಳ ಶುರು ಮಾಡ್ಬಿಟ್ರು. ಮರ್ಯಾದೆ ಕಳೆಯೋಕೆ ಇವೆಲ್ಲ ಮಾತಾಡ್ತೀರ ಸರ್ ನೀವು ಅಂತ. ಅವ್ನಿಗೊಂಥರ ಆಗ್ಬಿಡ್ತು. ಆಯ್ತು ಬರ್ತೀನಿ. ಆಮೇಲೆ ಅವ್ರಿಗೆ ಹೇಳಿದೆ, ನನ್ನ ವೈಫ್ ಪಾರಾಯಣ ಮಾಡ್ತಾ ಇದ್ದಾಳೆ. ಅವ್ರು ಫೋನ್ ಮಾಡಿದ್ರು ನನಗೆ, ನಿಮ್ಮ ವೈಫ್ ಅದೇ ನವರಾತ್ರಿ ಬರುತ್ತಲ್ಲ ಆ ಟೈಮಲ್ಲಿ ನಿಮ್ಮ ವೈಫ್ ಏನೋ ಪಾರಾಯಣ ಮಾಡ್ತಾರೇನಪ್ಪ ಅಂತ. ಸರ್ 1-2 ನಿಮಿಷ ಟೈಮ್ ಕೊಡಿ. ನಾನು ವೈಫಿಗೆ ಫೋನ್ ಮಾಡಿದೆ. ನವರಾತ್ರಿ ಫುಲ್ ಬುಕ್ ಆಗ್ಬಿಟ್ಟಿತ್ತು. ನೋಡಮ್ಮ, PC ಮೋಹನ್ MP ಸಾಹೇಬ್ರು ಕೇಳಿದ್ದಾರೆ, ನಿಮ್ಮ ಕೈಲಿ ಆಗುತ್ತಾ ಪಾರಾಯಣ ಮಾಡೋಕ್ಕೆ, ಇನ್ನು ನಾಳಿದ್ದು ನಾವು ಹೋಗ್ಬೇಕಂತೆ. ಇಲ್ಲ ಬುಕ್ ಆಯ್ತು. ಸರಿ, ನಾನು ಅವ್ರ ನಂಬರ್ ಕೊಡ್ತೀನಿ ನಿಮಗೆ, ನೀನು ಹೋಗಿ ಹೇಳ್ಬಿಡು. ಆಗಲ್ಲ ಅಂತ ಹೇಳ್ಬಿಡು, ಪರವಾಗಿಲ್ಲ. ಅವ್ರವರೇ ಚರ್ಚೆ ಮಾಡಿ ಒಬ್ಬರದನ್ನ ಪೋಸ್ಟ್ಪೋನ್ ಮಾಡಿಸಿ ಆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ಸರಿ, ನೀನೇ ಫೋನ್ ಮಾಡಿ ಹೇಳ್ಬಿಡು. ಫಿಕ್ಸ್ ಆಯಿತು. PC ಮೋಹನ್ ಅವ್ರ ಮನೆಗೆ ನಾನು ವೈಫನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಬಿಟ್ಟು ಅವ್ರನ್ನ, ಅವ್ರ ವೈಫನ್ನು ಪರಿಚಯ ಮಾಡಿಸಿ ಹೋಗಿ ಪಾರಾಯಣ ಮಾಡಿ ಬಂದು ಸಾಯಂಕಾಲ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಫೋನ್ ಬಂತು. ಅವರು ನರೇಂದ್ರ ಮೋದಿ ಸಾಹೇಬ್ರಿಗೆ ಅಪಾಯಿಂಟ್ಮೆಂಟ್ ಟ್ರೈ ಮಾಡೋರು, 2 ವರ್ಷ ಸಿಕ್ಕಿಲ್ಲ. ಅವ್ರು ಪಾರ್ಲಿಮೆಂಟಲ್ಲಿ ಭೇಟಿ ಆಗ್ತಿದ್ರು, ಅದು ಬೇರೆ. ವಿತ್ ಫ್ಯಾಮಿಲಿ ಐ ವಾಂಟ್ ಟು ಗೋ ಅಂದಾಗ ಸಿಕ್ಕಿಲ್ಲ. ಫೋನ್ ಬಂತು, ನೀವು ಬನ್ನಿ ಮೇಡಮ್ ಭೇಟಿಯಾಗಿ. ತಕ್ಷಣ ಫೋನ್ ಮಾಡಿ ಇನ್ನೊಂದು ದಿವಸ ಇಟ್ಕೊಂಡ್ರು ಪಾರಾಯಣ. ಆ ಕಾರಣಕ್ಕೆ ಅವರಿಗೆ ಕಾಲ್ ಬಂತು ಅಂತ ಅವ್ರ ನಂಬಿಕೆ ಅಲ್ವಾ. ಸರಿ, ಆಮೇಲೆ ಇವಾಗ ಪ್ರತಿ ವರ್ಷ ನವರಾತ್ರಿ ಮಿನಿಮಮ್ 2 days ಅವ್ರ ಮನೇಲಿ ಪಾರಾಯಣ ಇದ್ದೇ ಇರುತ್ತೆ. ಆಮೇಲೆ ಯಾರ್ಯಾರ ಮನೆಗೆ ಹೋಗಿದ್ದಾರೋ ಅವ್ರಿಗೆಲ್ಲ ಒಳ್ಳೇದಾಗಿದೆ ಇಲ್ಲಿ ತನಕ. ಅದು ಅವ್ರ ಅದೃಷ್ಟ, ಕಾಕತಾಳೀಯ. ನಾವು ಮಾಡಿದ್ವಿ ಅದು ಸುಳ್ಳು ಸರ್. ಅವನಿದ್ದಾನೆ ಮೇಲ್ಗಡೆ, ಅವನೊಂದು ಇದು ಮಾಡ್ತಾ ಇದ್ದಾನೆ. ಇವಾಗೂ ಪಾರಾಯಣಕ್ಕೆ ಹೋಗಿದ್ದಾಳೆ ನನ್ನ ವೈಫ್, ಅಲ್ಲಿಂದನೇ ಫೋನ್. ಅವಳಿಗೆ ಏನಾಗಿದೆ, ಅವಳು ನಾನು ಇಬ್ಬರೇ ಇರೋದು ಮನೇಲಿ, ಮಗಳು ಅಲ್ಲಿದ್ದಾಳೆ. ಸೊ ಒಂದು ಸ್ವಲ್ಪ ಲೇಟ್ ಆದರೂ ಒಂದು 20 ಫೋನ್ ಮಾಡ್ಬಿಡ್ತಾಳೆ, ಎಲ್ಲಿದ್ದೀರಾ ಬನ್ನಿ. ಶಿ ಫೀಲ್ಸ್ ಅಟ್. ಮೂರನೇದನ್ನು ಹುಡ್ಕೊಂಡು ಯಾರೋ ಫಿಟ್ಟಿಂಗ್ ಇಟ್ಟಿದ್ದಾರೆ ಅದನ್ನ. ಹೌದಾ?
ಅವನು ಸರಿ ಇಲ್ಲ ಅಂತ. ಅದು ಪ್ರಾಬ್ಲಮ್ ಆಗಿರೋದು ನನಗೆ. ಆ, ನಂಬಲ್ಲ, ಯಾರ ಬಂದು ಮಾತಾಡ್ಸಿದ್ರು ನಾವು ಭಾಳ, ನನಗಂತೂ ಹಿಂಸೆ ಆಗಿದೆ ಅದು ಆ ವಿಚಾರದಲ್ಲಿ. ಅದೇನೋ ನಮ್ಮ ಒಂದು ಹಣೆಯಲ್ಲಿ ಬರ್ದಿದ್ದಾನೆ ನಮ್ಮ, ಎಲ್ಲೋದ್ರೂ ಆಪೋಸಿಟ್ ಇವರು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಅದು ನಮ್ಮ ದುರಂತ ಅದು. ಸೊ ಅದು ಇಟ್ಸ್ ನಾಟ್ ಗುಡ್ ಫಾರ್ ಪರ್ಸನಲ್ ಲೈಫ್. ಯಾಕೆಂದರೆ ಎಲ್ಲೋ ಇರ್ತೀವಿ, ತೀರಾ ಇಂಟಿಮೇಸಿ ಬಂದ್ಬಿಡುತ್ತೆ, ನಿಮ್ಗೆ ನೋಡೋಂಗಾಗಿದೆ ಅಂತ ಫೋನ್ ಮಾಡ್ತಾರೆ. ಅದು ಏನಂತ ಎಂಥ ಹಿಂಸೆ ಆಗುತ್ತೆ ಅನ್ನೋದು ಪರ್ಸ್ನಲ್ ಆಗಿ ಅವ್ರು ಅನುಭವಿಸೋರಿಗೆ ಗೊತ್ತದು. ನನಗೆ ಆ ಥರ ತುಂಬ ಆಗೋಗಿದೆ ಸರ್. ಅದಕ್ಕೆ ನಾನು ವೆರಿ ಕೇರ್ಫುಲ್. ನಾನು ಬೇಡ ನನಗೆ ಯಾವುದು ವೆರಿ ಒಂಥರ ಐ ಕೀಪ್ ಮೈ ಸೆಲ್ಫ್ ಎ ಸೇಫ್ ಡಿಸ್ಟೆನ್ಸ್ ಆಗಿದೆ ನನಗೆ. ಅದಕ್ಕೆ 12 ಸಲ ಫೋನ್ ಮಾಡೋದು, ಎಲ್ಲಿದ್ದಾರೆ, ಯಾವ ಮನೇಲಿದ್ದಾರೆ. ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಈಗ ನಾನು ಕಲಾವಿದ ಸಂಘದಲ್ಲಿ ಕಾರ್ಯದರ್ಶಿ, ಪೋಷಕ ಕಲಾ ಸಂಘದಲ್ಲಿ ಕಾರ್ಯದರ್ಶಿ ಆಗಿದೆ 3 years. ಆ ಟೈಮಲ್ಲಿ ಅಲ್ಲಿ ನಮ್ಮಲ್ಲಿ ಹೆಣ್ಮಕ್ಳು ಮೆಂಬರ್ಸ್ ಇದ್ದಾರೆ, ಗಂಡ್ಮಕ್ಳು ಮೆಂಬರ್ಸ್ ಇದ್ದಾರೆ. ಎಲ್ಲರ ಹತ್ರನೂ ಫ್ರೆಂಡ್ಲಿ ಮಾತಾಡ್ತಿರ್ತೀವಿ. ಒಬ್ಬ ಹೆಣ್ಮಗಳ ಹತ್ರ ಮಾತಾಡ್ರೆ ಇನ್ನೊಬ್ಬ ಹೆಣ್ಮಗಳಿಗೆ ಆಗಲ್ಲ. ಅದು ನಾವೇನು ಅವ್ರಿಗೇನು ಪರ್ಸ್ನಲ್ ಏನಿಲ್ಲ, ಅವ್ರದ್ದೇನೋ ಪ್ರಾಬ್ಲಮ್ ಹೇಳ್ಕೊತಾ ಇರ್ತಾರೆ. ಈಗ ಒಂದು ಕಲಾವಿದ ಒಂದು ಕುಟುಂಬ ಆ ಥರ, ತಿಂಗಳಿಗೆ ಒಂದು ಸೆಕೆಂಡ್ ಸಂಡೇ ಮೀಟಿಂಗ್ ಮಾಡ್ತೀವಿ. ಆ ಟೈಮಲ್ಲಿ ನನಗೊಂದು 5-6 ಸತಿ ಈ ಸಮಸ್ಯೆ ಆಯ್ತು ನನಗೆ. ಯಾರೋ ಏನೋ ಹೇಳ್ಕೊತಾ ಇದ್ದಾರೆ, ಆಯ್ತು ಬನ್ನಿ ಮೀಟಿಂಗ್ ಆದಮೇಲೆ ಬನ್ನಿ ಮೀಟ್ ಮಾಡೋಣ, ಅಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅವ್ರೇನೋ ಹೇಳ್ತಾ ಇರ್ತಾರೆ, ಅದಕ್ಕೇನು ಸೊಲ್ಯೂಷನ್? ಯಾರ್ದೋ ಒಬ್ಬನ ಮಗಂದೇನೋ ಪ್ರಾಬ್ಲಮ್ ಆಗಿತ್ತು, ಪೊಲೀಸವ್ರೇನೋ ಹಿಂಸೆ ಕೊಟ್ಟಿದ್ರು. ಸೊ ಅದಕ್ಕೇನು ಮಾಡ್ಬೋದು? ಸರಿ ACP ಹತ್ರ ಮಾತಾಡೋಣ, ನಾನು ಹೇಳ್ತೀನಿ. DCP ಹೇಳೋಣ, ಕಮಿಷನರ್ ಹತ್ರ ಕರ್ಕೊಂಡು ಹೋಗಿ ನಮ್ಮ ಲಾಯರ್ಗೆ ಹೇಳ್ತೀನಿ. ಇವೆಲ್ಲ ಅಲ್ಲಿ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ನೋಡ್ತಾರೆ ಅವ್ರಿಗೆ, ಇವನ ಜೊತೆ ಅವ್ಳು ಕ್ಲೋಸ್ ಆಗ್ತಾ ಇದ್ದಾಳೆ, ಇವ್ರೇನೋ ಇದಾಗ್ಬರೋದು, ತೊಂದರೆ ಆಗುತ್ತೆ ಸರ್. ಆ ಥರ ನಮಗೆ ನಮ್ದಲ್ಲಿ ಇಲ್ಲ. ಬಟ್ ಈಗ ನಟರಾಜ್ ಈಗ ಮಾತಾಡಿದಾರಲ್ಲ, ಇದೆಲ್ಲ ಮನೆಗೆ ಹೋದ ಕೂಡಲೇ ಫೋನ್ ಮಾಡಿ, ಸಾರ್ ಅದೆಲ್ಲ ಕಟ್ ಮಾಡಿಬಿಡಿ ಅಂತ ಹೇಳಲ್ಲ. ಇಲ್ಲ ಎಲ್ಲ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ಹೀಗೆ ಮಾತಾಡ್ಬಿಡ್ತಾರೆ ಕ್ಯಾಶುವಲ್ ಆಗಿ, ಏನ್ ನಾನೇ ಇರೋದಕ್ಕ ಅಥವಾ ಏನೋ ಹಿಂಗೆ ಕ್ಯಾಮರಾ ಮರ್ತು ಬಿಟ್ಬಿಡ್ತಾರೆ, ಎಲ್ಲ ಪರ್ಸನಲ್ ವಿಷಯನ ಹೇಳ್ಬಿಡ್ತಾರೆ. ಮನೆಗೆ ಹೋದಾಗಲೂ ಸಾರ್ ಅದೊಂದು ಸ್ವಲ್ಪ ನಾನು ಇಲ್ಲ ಖಂಡಿತ ಹಾಕಿ, ನೋ ಪ್ರಾಬ್ಲಮ್. ನನ್ನ ಹೆಂಡತಿಗೆ ಗೊತ್ತಾಗ್ಲಿ, ನಾವು ಅವಳಿಗೆ ಗೊತ್ತಾಗ್ತಾ ಇದೆ. ಈಗ ಒಬ್ಬ ಸೆಲೆಬ್ರಿಟಿ ಆದ್ರೆ, ಈಗ ಅವಳಿಗೆ ಏನಾಗಿದೆ ಅಂದ್ರೆ, ಅವಳದು ಪಾರಾಯಣದ್ದು ಇದ್ರಲ್ಲಿ ಬಂದ್ಬಿಡ್ತು ಯೂಟ್ಯೂಬಲ್ಲಿ. ಓಕೆ, ಬಂದು ಅದಕ್ಕೆ ಯಾರೋ ಇಂಟರ್ವ್ಯೂ ಮಾಡಿದಾರಲ್ಲ, ಅದನ್ನ ನೋಡಿದೆ. ನೀವು ಕಳ್ಸಿದ್ದಾರೆ. ಅದು ಬಂದ ಮೇಲೆ ಏನಾಗೋಗಿದೆ, ತುಂಬಾ ಕಡೆಯಿಂದ ಡಿಮಾಂಡ್. ಓಕೆ, ಒಂದು ದಿವಸನೂ ಫ್ರೀ ಇರಲ್ಲ, ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದಾರೆ. ಅವಳಿಗೆ ಇವಾಗ ಅರ್ಥ ಆಗ್ತಿತ್ತು ಒಬ್ಬ ಸೆಲೆಬ್ರಿಟಿ ಅಂದ್ರೆ ಏನು ಅನ್ನೋದು. ಆಗಲ್ಲ, ನನಗೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳ್ತಾಳೆ. ನಾನಂದೆ, ಮಗಳು ಆಗಿದ್ಲು, ನಾನು ಚಿಕ್ಕ ವಯಸ್ಸಲ್ಲೇ ಅದನ್ನ ನೋಡಿರೋನು. ಸೊ ವಿ ನೋ ಹೌ ಟು ಬ್ಯಾಲೆನ್ಸ್. ನಿನಗಿದು ಎಕ್ಸ್ಪೀರಿಯನ್ಸ್ ಆಗಬೇಕು, ದೇವ್ರು ನಿನಗೆ ಮಾಡ್ಕೊಟ್ಟವನು ಒಳ್ಳೇದು. ಕಂಟಿನ್ಯೂ. ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ವೆನ್ ರೇಪ್ ಇಸ್ ಇನ್ಎವಿಟಬಲ್, ಲೈ ಡೌನ್ ಅಂಡ್ ಎಂಜಾಯ್. ಆ ಥರ ಇವಾಗ ಏನು ಮಾಡೋಕ್ಕಾಗಿಲ್ಲ. ನೌ ಶಿ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ಅರ್ಥ ಆಗ್ತದೆ. ಜೊತೆಗಿರೋರು ಇದ್ದಾರಲ್ಲ ಸರ್, ನಮ್ಮ ಕಲಾವಿದ ಸಂಘದಲ್ಲಿ ನಮ್ಮ ಮೇಲ್ ಆರ್ಟಿಸ್ಟ್ಗಳೇನಿದಾರಲ್ಲ, ಅವ್ರಿಗೂ 1-2-3 ಫಿಟ್ಟಿಂಗ್ ಇಟ್ಬಿಟ್ರು ನನ್ನ ವೈಫ್ಗೆ. ಅದು ಏನಕ್ಕೆ ಅಂದರೆ, ಈಗ ನಾನು ನಿಮ್ಮ ಹತ್ರ ಕ್ಲೋಸ್ ಆಗಿದ್ದೀನಿ, ಜಸ್ಟ್ ಬಿಕಾಸ್ ಶಿ ಈಸ್ ಎ ಫೀಮೇಲ್. ಆ ಎಮ್ಮಂಗೆ ನನ್ನ ಮೇಲೆ ಯಾವ ಆಸಕ್ತಿ ನನಗೆ ದೇವರನ್ನೇ ಗೊತ್ತಿಲ್ಲ. ಒಬ್ಬ ಕಾರ್ಯದರ್ಶಿಯಾಗಿ ಒಬ್ಬ ಎಲ್ಲ ಮೆಂಬರ್ಸ್ನ ನಾನು ಮಾತಾಡ್ಸೋದು ನನ್ನ ಡ್ಯೂಟಿ. ಪ್ರೆಸಿಡೆಂಟ್ ಆಗಲಿ, ಕಾರ್ಯದರ್ಶಿ ಆಗಲಿ, ಪದಾಧಿಕಾರಿಗಳಾದ್ಮೇಲೆ ನಮ್ಮ ಅವ್ರದ್ದೇನು ಸರ್ ನಾವು ಕೇಳಬೇಕು. 11 ಗಂಟೆಗೆ ಫೋನ್ ಮಾಡೋರು, 11:15 ಫೋನ್ ಮಾಡೋರು. ಅಯ್ಯೋ ಒಂದ್ಸತಿ ಅದೋ ಒಂದು ಆರ್ಟಿಸ್ಟ್ಗೆ ಮಗ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದ ರಾತ್ರಿ 11 ಗಂಟೆಗೆ. ಪೊಲೀಸರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ತಕ್ಷಣ ಯಾರಿಗೋ ಹೇಳಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಇನ್ಸ್ಪೆಕ್ಟ್ರು ಇರಲಿಲ್ಲ, ಇನ್ಯಾರೋ ಒಬ್ಬ ರೈಟ್ರ್ ಇದ್ದ. ಯಾಕ್ರಿ ಆ್ಯಕ್ಷನ್ ತೊಗೊಳ್ಳಲ್ಲ? ಆ ಎಮ್ಮಂಗೆ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ಕಮಿಷನರ್ ಆಫೀಸ್ಗೆ ಕರೆಸ್ತೀನಿ ನಾನು ಬೆಳಗ್ಗೆ ಅಂದೆ. ತಕ್ಷಣ ಹೋಗಿ ಕರ್ಕೊಂಬಂದವನ್ನ ಟೈಟ್ ಮಾಡಿ, ಆಮೇಲೆ ಆ ಎಮ್ಮನ್ನು ಕರೆದು ಸಮಾಧಾನ ಮಾಡಿ, ಬೆಳಗ್ಗೆ ಅವಳು ತಿಂಡಿ ಕೊಡಿಸಿ ಎಲ್ಲ ವಿ ಹ್ಯಾವ್ ಟು ಡೂ ಇಟ್. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ಈ ಥರ ಆದಾಗ ಏನಾಗುತ್ತೆ, ಅವ್ರುಗಳು ನಮ್ಮ ಹತ್ರ ಜಾಸ್ತಿ ಕ್ಲೋಸ್ ಆಗಿರ್ತಾರೆ. ಬೇರೆ ಕಲಾವಿದ್ರಿಗೇನು ಅವ್ನು ಎಲ್ಲರ ಹತ್ರ ಕ್ಲೋಸ್, ಇವನಿಗೆ ಎಲ್ಲರೂ ಬೇಕು, ಅದು ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಮನೆಗೆ ಫೀಡಿಂಗ್ ಇಟ್ಬಿಡ್ತಾರೆ. ಏನಮ್ಮ ನಿನ್ನ ಗಂಡ ಅವಳ ಜೊತೆ ಇದ್ದಾನೆ, ಇವಳ ಜೊತೆ ಇದ್ದಾನೆ ಅಂತ. ಮನೇಲಿ ನಮಗೆ ತೊಂದರೆ ಆಗತ್ತೆ. ಫೋನ್, ಯಾರು ಫೋನ್ ಮಾಡಿದ್ದು, ಯಾಕೆ ಮಾಡಿದ್ರು? ನಾನು ಕಾರ್ಯದರ್ಶಿ ಕಣಮ್ಮ, ಅವ್ರ ಸಮಸ್ಯೆಗಳು ನಾವು ಅಟೆಂಡ್ ಮಾಡಬೇಕು. ಗಂಡಸು ಹೆಂಗಸು ಅಂತಲ್ಲ, ಅವ್ರಿಗೇನಾಯಿತು ನಾವು ಮಾಡ್ತೀವಿ. ಬೇಡ ನೀನು ಪೋಸ್ಟು ಬೇಡ, ಯಾವ್ದು ಬೇಡ, ಸುಮ್ಮನೆ ಅವ್ರ ಮನೇಲಿ ಎಲ್ಲ ಆಗಿದೆ. ಅಲ್ಲ, ಈ ಪಾರಾಯಣದಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಏನು? ಫೈನಾನ್ಷಿಯಲ್ ಹೆಲ್ಪ್ ಏನು, ಅವ್ರ ಕನ್ವೆನ್ಸ್ ಅಷ್ಟೇ ತೊಗೊಳ್ಳೋದು, ಇನ್ನೇನು ಕೇಳಲ್ಲ. ಅವ್ರನ್ನ ಅವರೇ ಕೊಟ್ಟರೆ ದೇ ವಿಲ್ ಟೇಕ್, ಇಲ್ಲ ಅಂದಿಲ್ಲ. ಹಣ್ಣು ಅವ್ರೇನು ಗಿಫ್ಟ್ಗಳು ಬರುತ್ತೆ, ಸೀರೆಗಳು ಬಂದಿದೆ ಅವಳಿಗೆ, ಇನ್ನು 2 ವರ್ಷಕ್ಕೆ ಬೇಡ ಸೀರೆ ಅಷ್ಟು ಹಾಕಿದೆ. ಹಣ್ಣಂಪರ ಜೊತೆ ಅದು ಬಂದೇ ಬರುತ್ತೆ, ಸೀರೆ ಬಂದೆ ಮಿನಿಮಮ್.
ಅವ್ರಿಗಂತೂ ಒಳ್ಳೇದಾದ್ಮೇಲೆ ತಿರ್ಗಾ ಕರೆಸಿರ್ತಾರೆ. ನಮ್ಗೇನು ಬೇಡಮ್ಮ, ನೀವು ಚೆನ್ನಾಗಾಗ ಅಷ್ಟೇ ಸಾಕು. ಅದು ಅವಳು ಮನಸ್ಸಿಂದ ಮಾಡೋದು, ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡೋದ್ರಿಂದ ಅದು ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಈಗ ಕೆಲವೆಲ್ಲ ನೀವೇ ಪರ್ಸನಲ್ ಮಾತಾಡೋದು ಒಳ್ಳೇದು. ನನಗೆ ಗೊತ್ತಾಗಲ್ಲ, ಅದು ಎಲ್ಲ ಮರ್ತೋಗಿದೆ. ಕೆಲವೆಲ್ಲ ಜ್ಞಾಪಕ ಇರುತ್ತೆ, ಕೆಲವೆಲ್ಲ ಜ್ಞಾಪಕ ಇರಲ್ಲ. ಯಾರಿಗೋ ಪ್ರಾಬ್ಲಮ್ ಆಗಿತ್ತು, ಇಲ್ಲ ಈಗ ಸಾಲ್ವ್ ಆಯಿತು, ನಿಮ್ಮಿಂದ ಆಯಿತು, ನಮ್ಗೆ ಅವರ ಒಂದು ಭಾವನೆ, ಅವಳಿಂದ ಆಯಿತು, ಪಾರಾಯಣದಿಂದ ಆಯಿತು, ಆ ಟೈಮ್ ಕೂಡ ಬಂದಿತ್ತೇನೋ, ಕಾಕತಾಳೀಯ ಅಂತಾರಲ್ಲ ಆ ಥರ ಆಗಿರ್ಬೋದು. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಗಿದ್ದು ನಮ್ಮ ತಂದೆ ಊರಲ್ಲಿ ಇರಲಿಲ್ಲ. ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರು, ಅದು 100 days ಫಂಕ್ಷನ್. ಅಲ್ಲಿ ಅವ್ರ ಪರವಾಗಿ ನನ್ನ ನಿನ್ಗೆ ನೀ ಬಾ ಅಲ್ಲಿ ಕೂತಿದ್ರೆ ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಆ ಫಂಕ್ಷನಲ್ಲಿ ಇರ್ತಾರಲ್ಲ ಅವ್ರು, ನಾನೇನು ಅಂತ ಗೊತ್ತಿದ್ದು ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಒಂದು ಮರೆಯೋಕ್ಕಾಗಲ್ಲ. ಆಗಿತ್ತು ನಮ್ಮ ತಂದೆಗೋಸ್ಕರ ಅವರೆಲ್ಲ ಊರಲ್ಲೇ ಅವ್ರ ಪರವಾಗಿ ತೊಗೊಳಕ್ಕೆ ಹೋಗಿದ್ದು ಆ 100 days ಫಂಕ್ಷನ್. ಅದೊಂದು ಅವಮಾನ ಆಯ್ತು ನನಗೆ. ಆ ಥರ ಅದು ಆಗಿದೆ. ಇಂಥವೆಲ್ಲ ಆಗ್ತಿರ್ತವೆ.